ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರು ಜೀವನದಲ್ಲಿ ಭಗವದ್ಗೀತೆಯನ್ನ ಕಲಿಬೇಕು. ಹಾಗಾಗಿ ನಾವು ನೀವೆಲ್ಲ ಕೂಡಿ ಭಗವದ್ಗೀತೆಯನ್ನ ಕಲಿಯೋಣ, ಭಗವದ್ಗೀತೆ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರ್ಬೇಕಂದ್ರೆ ಇವತ್ತು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದ ಬಗ್ಗೆ ನಾವು ನೀವೆಲ್ಲ ಕೂರ್ತು ಚರ್ಚೆ ಮಾಡೋಣ, ಕಲಿಯೋಣ. ನೋಡಿ, ಅರ್ಜುನ ವಿಷಾದ ಯೋಗ ಅಂದ್ರೆ ಮಹಾಭಾರತದ ಮೊದಲ ಶ್ಲೋಕ, ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಯಾವ ರೀತಿ ಬರ್ತದಂದ್ರೆ, ಕುರುಕ್ಷೇತ್ರದ ಮಹಾಭಾರತದ ರಣರಂಗದಲ್ಲಿ ಸೇನಾವಲೋಕನ ಶ್ಲೋಕ 1. ಧೃತರಾಷ್ಟ್ರ ವಾಚ. ನೋಡಿ ಸ್ನೇಹಿತರೆ, ಇಲ್ಲಿ ನೇರವಾಗಿ ಯುದ್ಧದ ಭೂಮಿಯಲ್ಲಿ, ರಣರಂಗದ ಧರ್ಮಕ್ಷೇತ್ರದ ಯುದ್ಧದ ಭೂಮಿಯಲ್ಲಿ ಧೃತರಾಷ್ಟ್ರ ವಾಚ, ಧೃತರಾಷ್ಟ್ರ ಕೇಳಿದನೋ ಅಥವಾ ಹೇಳಿದನೋ, ಯಾರಿಗೆ ಹೇಳ್ತಾರಪ್ಪ ಅಂದ್ರೆ ಸಂಜಯನಿಗೆ ಹೇಳ್ತಾನೆ ಅಥವಾ ಕೇಳ್ತಾನೆ. ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವಿತ ಯುಸ್ತವ ಮಾಮಕ ಪಾಂಡವ ಚೈವ ಕಿಮಕುರುವತ ಸಂಜಯ. ನೋಡಿ, ಧೃತರಾಷ್ಟ್ರ ವಾಚ, ಧೃತರಾಷ್ಟ್ರ ರಾಜನು ಹೇಳಿದನು. ಯಾರಿಗೆ ಹೇಳ್ತಾನೆ ಅಂದ್ರೆ ಸಂಜಯರಿಗೆ ಹೇಳ್ತಾನೆ ಅಥವಾ ಕೇಳ್ತಾನೆ. ಧರ್ಮಕ್ಷೇತ್ರ ಯಾತ್ರಾ ಸ್ಥಳವಾದ ಕುರುಕ್ಷೇತ್ರ ಎಂಬ ಸ್ಥಳದಲ್ಲಿ ಸಮಾವೇತ ಸೇರಿದ ಪಾಂಡುವಿನ ಮಕ್ಕಳು, ಕೌರವರ ಮಕ್ಕಳು, ನನ್ನ ಪಕ್ಷೋದರು ಮಾಮಕ ಪಾಂಡವ ಚೈವ ಕಿಂ ಕುರುವತ ಸಂಜಯ ಅಂತ ಹೇಳ್ತಾನೆ. ಅಂದ್ರೆ ನೋಡಿ, ಖಂಡಿತವಾಗಿ ಏನು ಮಾಡಿದರು ಸಂಜಯನೇ ಏನು ಮಾಡಿದರು ಅಂತ ಕೇಳ್ತಾನೆ. ಅನುವಾದ ಯಾವ ರೀತಿ ಇದಪ್ಪ ಅಂದ್ರೆ, ಧೃತರಾಷ್ಟ್ರನು ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯೋಸ್ತವ ಮಾಮಕ ಪಾಂಡವ ಚೈವ ಕಿಮಕುರುವತ ಸಂಜಯ. ಧೃತರಾಷ್ಟ್ರ ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಈ ಮಹಾಭಾರತದ ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತೇಳಿ ನೇರವಾಗಿ ಈ ರೀತಿ ಪ್ರಶ್ನೆ ಧೃತರಾಷ್ಟ್ರ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ ಅಂದ್ರೆ ಸಂಜಯನಿಗೆ ಮಾಡ್ತಾನೆ. ಸಂಜಯ್ ಯಾರಪ್ಪ ಅಂದ್ರೆ ಧೃತರಾಷ್ಟ್ರನ ಆಪ್ತ ಸಹಾಯಕನ ಇರ್ತಾನೆ. ನೋಡಿ, ಗೀತಾ ಮಹಾತ್ಮದಲ್ಲಿ ಸಂಗ್ರಹವಾಗಿ ಹೇಳಿದ ಮಾತು, ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ, ಕೃಷ್ಣನ ಭಕ್ತರೊಬ್ಬ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಭಗವದ್ಗೀತೆನ ಓದಬೇಕು, ತಿಳ್ಕೋಬೇಕಂತೇಳಿ ಇಲ್ಲಿ ಹೇಳ್ತದೆ. ಭಗವದ್ಗೀತೆ ಹೇಳುತ್ತೆ, ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕೆಂದು ಇಲ್ಲಿ ಹೇಳಿದ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ ಇದು ಗೀತೆಯಲ್ಲಿದೆ. ಗುರು ಶಿಷ್ಯರ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು, ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಕೂಡ ಮೀರುತ್ತಾನೆ. ನೋಡಿ, ಧರ್ಮಕ್ಷೇತ್ರ ಇಲ್ಲಿ ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನ ಚರ್ಚಿಸಿದ ಈ ವಿಷಯಗಳು ಈ ಸಿದ್ಧಾಂತದ ಮೂಲ ತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ನೆನಪಿಗೆ ಮೀರಿದ ಪ್ರಾಚೀನ ಯೋಧಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಧರ್ಮಕ್ಷೇತ್ರ ಅಂದ್ರೆ ಇಲ್ಲಿ ಕುರುಕ್ಷೇತ್ರ ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಪದ ಮಹತ್ವದಾಗಿದೆ. ಏಕೆಂದ್ರೆ ಕುರುಕ್ಷೇತ್ರ ರಣರಂಗದಲ್ಲಿ ದೈವತಂ ಪರಮ ಪುರುಷನಾದ ಅರ್ಜುನನ ಪಕ್ಷದಲ್ಲಿದ್ದ ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಯಾಕಂದ್ರೆ ಅವರು ಅಧರ್ಮಿಯಾಗಿದ್ದರು ಎಂದು ಪ್ರಶ್ನಿಸಿದ ತನ್ನ ತಮ್ಮ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರದ ರಣರಂಗದಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದಾಗಿತ್ತು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ ಎಂದು ನಮೂದಿಸಲಾಗಿದೆ. ಸ್ವರ್ಗದ ನಿವಾಸಿಗಳಿಗೂ ಕೂಡ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರ ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವದ ಧರ್ಮಿಷ್ಠರಾದ್ದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವ ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿಯಿತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನ ಧೃತರಾಷ್ಟ್ರನ ಕೋಣೆ ಇಲ್ಲದಂತೆ ಕುರುಕ್ಷೇತ್ರದ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ. ಆದ್ದರಿಂದ ಧೃತರಾಷ್ಟ್ರನು ಯುದ್ಧದ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ನೋಡಿ, ನೇರವಾಗಿ ಯಾವ ರೀತಿ ವ್ಯಾಸರಿಗೆ ಬಹಳ ಅತ್ಯುತ್ತಮ ಸಂಪರ್ಕ ಇರುತ್ತೆ. ಯಾರಿಗಿರ್ತದಪ್ಪ ಅಂದ್ರೆ ಧೃತರಾಷ್ಟ್ರನಿಗೆ ಇರುತ್ತೆ. ಹಾಗಾಗಿ ಸಂಜಯನಿಗೆ ವರ ಇರುತ್ತೆ. ಸಂಜೆ ಎಲ್ಲೇ ಒಂದು ರೂಮ್ ನಲ್ಲಿ ಕೂತ್ಕೊಂಡು ತನ್ನ ಮನೆಯಲ್ಲಿ ಅರಮನೆಯಲ್ಲಿ ಕೂತುಕೊಂಡು ಎಲ್ಲೋ ನಡೆದಂತ ಯುದ್ಧವನ್ನ ಇಲ್ಲಿ ನೇರವಾಗಿ ಪ್ರತಿಯೊಂದು ವಿವರವಾಗಿ ಹೇಳ್ಬೇಕಂದ್ರೆ ಬಹುಶಃ ಅತ್ಯಂತ ಕಷ್ಟದ ವಿಷಯ. ಹಾಗಾಗಿ ಬಹುಶಃ ಇದು
ಕುರುಕ್ಷೇತ್ರದ ಮಹಾಭಾರತದಲ್ಲಿ ಇದು ಅತ್ಯಂತ ಮಹತ್ವದವಾಗಿ ವಿಷಯವಾಗಿದೆ. ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ. ಆದ್ದರಿಂದ ಧೃತರಾಷ್ಟ್ರನು ಯುದ್ಧದ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಈ ರೀತಿಯಾಗಿ ಧೃತರಾಷ್ಟ್ರನು ಸಂಜಯನಿಗೆ ವಾಚ ಮಾಡ್ತಾನೆ, ಅಂದ್ರೆ ಸಂಜಯನಿಗೆ ಹೇಳ್ತಾನೆ ಅಥವಾ ಕೇಳ್ತಾನೆ, ಏನ್ ನಡೆದಿದೆ ಸಂಜಯ, ಯುದ್ಧದ ಮಹಾಭಾರತದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಆ ಪಾಂಡುವಿನ ಮಕ್ಕಳು ಏನೆಲ್ಲ ಮಾಡ್ತಿದ್ದಾರೆ, ಯುದ್ಧದ ರಣರಂಗದಲ್ಲಿ ಸೇನಾವಲೋಕನ ಯಾವ ರೀತಿ ನಡೆದಿದೆ ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಸಂಜಯನಿಗೆ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು, ಒಂದೇ ಕುಟುಂಬದವರು, ಆದರೂ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ. ಉದ್ದೇಶ ಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ತರಾಜಿತ ಸ್ವತ್ತಿನಿಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕವೆನಿಸಿರುವ ಭಗವಾನ್ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದಾಗ ಕುರುಕ್ಷೇತ್ರದ ಒಂದು ಧರ್ಮ ಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಕಿತ್ತೆಸೆಯುತ್ತಾನೆ. ಅಲ್ಲದೆ ಯಧಿಷ್ಠರಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವ ಇದೆ. ಹಾಗಾಗಿ ನಾವು ಭಗವದ್ಗೀತೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನೋಡ್ಕೋಬೇಕು. ಯಾಕಂದ್ರೆ ಭಗವದ್ಗೀತೆ ಅನ್ನೋದು ಬಹಳ ಸಂತೋಷದ ಖುಷಿ ವಿಚಾರ. ಯಾಕಂದ್ರೆ ಭಗವದ್ಗೀತೆ ಪ್ರತಿಯೊಬ್ಬರು ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದು ನಾವೆಲ್ಲ ಭಗವದ್ಗೀತೆಯಿಂದ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಈ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮೆಲ್ಲ ಭಕ್ತಪೂರ್ವಕವಾಗಿ ತಮ್ಮೆಲ್ಲ ಕೃಷ್ಣ ಭಕ್ತರಿಗೆ ನಾನು ವಿನಯಿಸ್ಕೊಳ್ತೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಮ್ಮೆ ತಮ್ಮಲ್ಲಿ ವಿನಯಿಸ್ಕೊಳ್ತೇನೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಯಿಸಿಕೊಳ್ಳುತ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಜಯ ಶ್ರೀಕೃಷ್ಣ.